ನಮಸ್ಕಾರ ವೀಕ್ಷಕರೇ, ಕವಿಗರ್ಜನೆಗೆ ಸ್ವಾಗತ. ನಾನು ಕಳೆದ ಎಪಿಸೋಡ್ನಲ್ಲಿ ಹೇಳಿದ್ದೆ, ಗುಂಡ್ಲುಪೇಟೆಯಲ್ಲಿ ಇತರೆ ಯಾವುದಾದ್ರೂ ಖನಿಜಗಳು ಸಿಗ್ಬೋದಾ ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆಯನ್ನೇ ಇಟ್ಟಿದ್ದೆ. ಅದು ಖಂಡಿತ ಸತ್ಯ. ಗುಂಡ್ಲುಪೇಟೆ ತಾಲೂಕಿನಲ್ಲಿ ಪ್ರಪ್ರಥಮ ಬಾರಿಗೆ 1914ನೇ ಇಸವಿಯಲ್ಲಿ ಡಾಕ್ಟರ್ ಜಯರಾಮನ್ ಅಂತಕ್ಕಂಥ ಒಬ್ಬ ಭೂಗರ್ಭಶಾಸ್ತ್ರಜ್ಞರು ಗುಂಡ್ಲುಪೇಟೆಯಲ್ಲಿ ಸಂಶೋಧನೆ ನಡೆಸ್ತಾರೆ. ಸುಮಾರು ಅವರು 3 ಬಾರಿ ಬರ್ತಾರೆ. 1914 ನಂತರ 1924 ಬರ್ತಾರೆ. ಈ ಗುಂಡ್ಲುಪೇಟೆ ತಾಲೂಕಿನ ಸಂಪೂರ್ಣ ಗರ್ಭಶಾಸ್ತ್ರವನ್ನ ಅಧ್ಯಯನ ಮಾಡ್ತಾರೆ. ಇಲ್ಲಿರುವಂತಹ ಖನಿಜಗಳ ಬಗ್ಗೆ, ಒಂದಷ್ಟು ವಿಶೇಷ ಖನಿಜಗಳು ಬಗ್ಗೆ ಅಧ್ಯಯನ ಮಾಡ್ತಾರೆ. ಆ ನಂತರದ ದಿನಗಳಲ್ಲಿ ಬೇರೆ ಬೇರೆ ಭೂಗೋಳಶಾಸ್ತ್ರಜ್ಞರು, ಭೂಗರ್ಭಶಾಸ್ತ್ರಜ್ಞರು ಕ್ಷೇತ್ರಕ್ಕೆ ಬರ್ತಾರೆ. ಬಂದಂತ ವಿಜ್ಞಾನಿಗಳೆಲ್ಲವೂ ಸಹ ಇಲ್ಲಿರ್ತಕ್ಕಂಥ ವಿಶೇಷವಾದಂತಹ ಖನಿಜಾಂಶಗಳೇನಿದೆಯೋ ಅವುಗಳನ್ನ ಅಧ್ಯಯನ ಮಾಡ್ತಾ ಮಾಡ್ತಾ ಹೋಗ್ತಾರೆ. ಅವರಲ್ಲಿ ಪ್ರಮುಖವಾಗಿ ರಾಮರಾವ್ ಅಂತ ಹೇಳಿ ಒಬ್ರು, ಪಿಚ್ಚುಮುತ್ತು ಅಂತ ಒಬ್ರು, ಜನಾರ್ದನ್ ಅಂತ, ಜಾಕ್ವಿಕ್ ಅಂತಕ್ಕಂತಹ ಭೂವಿಜ್ಞಾನಿಗಳ ಜೊತೆಗೆ 1982ನೇ ಇಸ್ವಿಯಲ್ಲಿ ಡ್ಯೂರಿ ಮತ್ತೆ ಹೋಲ್ಟ್ ಅನ್ನುವಂತಹ ಭೂವಿಜ್ಞಾನಿಗಳು ಸಂಶೋಧನೆ ನಡೆಸ್ತಾರೆ ಗುಂಡ್ಲುಪೇಟೆ ತಾಲೂಕಲ್ಲಿ. ಇವರು ಗುಂಡ್ಲುಪೇಟೆ ತಾಲೂಕಿನ ಖನಿಜಾಂಶಗಳ ಬಗ್ಗೆ ಮತ್ತಷ್ಟು ಬೆಳಕು ಚೆಲ್ತಾರೆ, ಇಲ್ಲಿರ್ತಕ್ಕಂಥ ಅಮೂಲ್ಯ ಖನಿಜಾಂಶಗಳ ಬಗ್ಗೆ. ಆ ನಂತರ ಫ್ರಾನ್ಸ್ ದೇಶದ ಹೆಸರಾಂತ ಭೂವಿಜ್ಞಾನಿ ಪ್ರೊಫೆಸರ್ ವೀಡಾಲ್ ಅಂತ ಅವರು ಗುಂಡ್ಲುಪೇಟೆ ತಾಲೂಕಿಗೆ ಬರ್ತಾರೆ. ಗುಂಡ್ಲುಪೇಟೆಯ ನೆಲದಲ್ಲಿ ಏನಿದೆ, ಇಲ್ಲಿರ್ತಕ್ಕಂಥ ಅಮೂಲ್ಯ ಖನಿಜಾಂಶಗಳೇನು ಎನ್ನೋದ್ರ ಬಗ್ಗೆ ಅವರು ಸಮಗ್ರವಾಗಿ ಅಧ್ಯಯನ ಮಾಡ್ತಾರೆ. ಅವರು ವಿಶ್ವದ ಭೂಗರ್ಭಶಾಸ್ತ್ರಕ್ಕೆ, ಭೂಗರ್ಭ ವಿಭಾಗಕ್ಕೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ಗುಂಡ್ಲುಪೇಟೆ ತಾಲೂಕಿನಲ್ಲಿ ಇರುವಂತಹ ಅಮೂಲ್ಯವಾದ ಖನಿಜಾಂಶಗಳು ಕನಿಷ್ಠ 280 ಕೋಟಿ ವರ್ಷಗಳಿಗಿಂತ ಹಿಂದೆ ಉದ್ಭವ ಆಗಿರ್ತಕ್ಕಂಥದ್ದು. 280 ವರ್ಷಗಳಿಗಿಂತ ಹಿಂದೆ ಉದ್ಭವ ಆಗಿರುವಂತಹ ಖನಿಜ ಸಂಪತ್ತು ಅಂತ ಹೇಳ್ತಾರೆ. ನಿಜ ಆ ವಿಚಾರ ನೋಡ್ತಿದ್ದಂಗೆ 280 ವರ್ಷ ಅಲ್ಲ, 280 ಕೋಟಿ ವರ್ಷಗಳ ಹಿಂದೆ ಏನೇನಾಗಿದೆ. ಅದ್ರ ಜೊತೆಗೆ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಥೋರಿಯಂ ಮಾತ್ರ ಸಿಗುತ್ತಾ, ಅಥವಾ ಥೋರಿಯಂ ಜೊತೆಗೆ ಮತ್ತೆ ಇನ್ಯಾವ ಅಮೂಲ್ಯ ಖನಿಜಾಂಶಗಳು ಸಿಗ್ಬೋದು ಅನ್ನೋದ್ರ ಬಗ್ಗೆ ಮುಂದಿನ ಎಪಿಸೋಡ್ ನಲ್ಲಿ ತಿಳಿಸ್ತೀನಿ. ಧನ್ಯವಾದಗಳು.